ಹಾಂ. ಫಸ್ಟ್ ಆ್ಯಕ್ಚುಲಿ ನಮ್ಮಿಬ್ಬರಿಗೂ ಪರಿಚಯ ಇರಲಿಲ್ಲ. ಫಸ್ಟ್ ಸೀನ್ ಮಾಡಿದ್ದು ಬಸ್ ಸ್ಟ್ಯಾಂಡಲ್ಲಿ. ನಾನು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಿರ್ತೀನಿ. ಕೇಶವ ಬಂದು ಪರ್ಸ್‌ನಾಗಿ ಗಿಫ್ಟ್ ಕೊಡ್ತಾರೆ. ನಮ್ಮಿಬ್ಬರಿಗೂ ಪರಿಚಯ ಇಲ್ಲ, ಬಟ್ ಆದರೂ ಸೀನ್ ಚೆನ್ನಾಗಿ ಅಂದರೆ ಫಸ್ಟ್ ಡೇನೇ ಒಂದು ಅಂದರೆ ಏನು ಹೇಳ್ತೀವಿ ಅದು ಕ್ಲೋಸ್ನೆಸ್ ಇತ್ತು. ಅಂದರೆ ಸೀನಿಗೆ ಬೇಕಂತ ಮಾತಾಡ್ಕೊಂಡು ಆ ಸೀನ್ ಅಷ್ಟು ಚೆನ್ನಾಗಿ ಬರೋದಕ್ಕೆ ನಾವು ಅಷ್ಟು ಬೇಗ ಜಲ್ಲಾದ್ವಿ ಆ್ಯಕ್ಚುಲಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಸೇಮ್ ಅಂದರೆ ಬಸ್ ಸ್ಟ್ಯಾಂಡ್ ಸೀನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸೀನ್ ಅದು. ಸೊ ಆ ಸೀನಲ್ಲಿ ಒಂದೇನಂದರೆ ಮೊದಲನೇ ಬಾರಿಗೆ ನಾನು ಕೇಶವನಾಗಿ ಪಾತ್ರ ಮಾಡ್ತಾ ಇದ್ದೀನಿ, ಅವರು ಮೀನಾಗಿ ಪಾತ್ರ ವಹಿಸ್ತಾ ಇದ್ರು. ಅದನ್ನು ನಾವು ಹೇಗೆ ನಿರ್ವಹಿಸಬೇಕು ಅಂತೇಳಿ ಒಂದಷ್ಟು ವರ್ಕು ಅಲ್ಲೇ ಮಾಡ್ತಿದ್ವಿ. ಏನು ಇದಕ್ಕೆ ರಿಹರ್ಸಲ್ ಅಂತ ಏನಿಲ್ಲ. ಆ್ಯಂಡ್ ಡೈರೆಕ್ಟ್ರು ಕೂಡ ಒಂದಷ್ಟು ಇನ್ಪುಟ್ ಕೊಡ್ತಾಯಿದ್ರು. ನಾವು ಒಂದಷ್ಟು ಇಂಪ್ರೂವೈಸೇಷನ್ ಮಾಡಿದಾಗ ಖುಷಿಪಟ್ಟು ಇವರು ತಗೊಳ್ತಿದ್ರು, ಡೈರೆಕ್ಟ್ರು ತಗೊಳ್ತಿದ್ರು. ಸೊ ಒಂಥರ ಇಟ್ ವಾಸ್ ಲೈಕ್ ತುಂಬ ಒಳ್ಳೆ ದಿನ ಶೂಟ್ ಮಾಡಿದ್ದು ಅಂತ. ಅದೊಂಥರ ನೆನಪು ಉಳ್ಕೊಳ್ಳೋ ಅಂಥ ದಿನ ಅದು. ಫಸ್ಟು ಅಂದರೆ ಇದ್ರದ್ದು ಪ್ರೋಮೋನ ನೋಡಿದ್ರೆ ಮಕ್ಕಳು ಮಾತು ಕೊಡಬಾರ್ದು ಅಂತ. ಸೊ ಕೇಶವ ಗೆರೆ ದಾಟಿದ್ದಾನೆ ಅನ್ನೋ ಲೆಕ್ಕ. ಸೊ ಇದನ್ನು ನನಗೆ ಮುಂಚೆನೂ ಗೊತ್ತಿತ್ತು. ಆ್ಯಂಡ್ ಇದೊಂಥರ ಚೆನ್ನಾಗಿರುತ್ತಲ್ವ. ಸೊ ನನಗೂ ಚಾಲೆಂಜಿಂಗ್ ಆಗಿರುತ್ತೆ. ಅದೇ ಅಪ್ಪನಿಗೊಂದು ಆಘಾತ ಬೇಕಿತ್ತಲ್ಲ. ಆ್ಯಂಡ್ ಮನೇಲೂ ಒಂದು ಟ್ವಿಸ್ಟ್ ಇರಬೇಕಲ್ಲ, ಅದು ನಂದಗೋಕುಲ ಉಳಿದಿರತ್ತಾ ಅಥವಾ ಉಳಿಯತ್ತಾ ಹೇಗಾಗತ್ತೆ ಅನ್ನೋದು. ಅಂದರೆ ಅದೊಂದು ಪ್ರೋಸೆಸ್ ಅಲ್ವಾ. ನಂದಗೋಕುಲ ಅಂದರೆ ಪ್ರತಿದಿನವೂ ನಂದಗೋಕುಲನೇ. ಒಂದಿನ ಜಗಳ ಇರುತ್ತೆ, ಒಂದಿನ ಖುಷಿಯಾಗಿರುತ್ತೆ. ಸೊ ಆ ಪ್ರೋಸೆಸ್ ಹೇಗಿದೆ ಅಂತ.